ನಮಸ್ಕಾರ ಎಲ್ರಿಗೂ. ಇವತ್ತು ತಂಬಾಕು ಫ್ಲೇವರ್ನ ಸಮೋಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾರಂತೆ ಟ್ರೈನಲ್ಲಿ ಇವರು. ಮೊದಲು ಕೈಗೆ ತಂಬಾಕನ್ನ ಅಥವಾ ಗುಟ್ಕಾನ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಂಬಾಕು ಏನಕ್ಕೆ ಡೈರೆಕ್ಟಾಗಿ ಹಾಕೋದಿಲ್ಲ ಅಂದರೆ ಇದು ತಂಬಾಕು ಫ್ಲೇವರ್ ಅಷ್ಟೇ, ಇದು ತಂಬಾಕು ಸಮೋಸ ಅಲ್ಲ. ಹಾಗಾಗಿ ಆ ಫ್ಲೇವರ್ ಬರಲಿ ಅಂದ್ಬಿಟ್ಟು ಅದೇ ಕೈಯಲ್ಲಿ ಎಲ್ಲ ಕಡೆ ಮುಟ್ಟಿ ಮುಟ್ಟಿ ಸಮೋಸ ಎಲ್ಲದಕ್ಕೂ ತಂಬಾಕು ಫ್ಲೇವರ್ ಬರೋ ಥರ ಮಾಡಿ ಜನರಿಗೆ ಕೊಡ್ತಾ ಇರ್ತಾರಂತೆ. ಕೆಲವೊಂದು ಟೈಮಲ್ಲಿ ಈ ಸಮೋಸ ಮೇಲೆ ಕೆಂಪು ಚಟ್ನಿ ಬಿದ್ದಿರುತ್ತೆ. ಅದೇನು ಅಂದರೆ ಗುಟ್ಕಾ ಹಾಕ್ಕೊಂಡ್ರೆ ಬಾಯಿಯಿಂದ ಉಗುಳು ಬಿದ್ದಿರುತ್ತೆ, ಅದು ಕೆಂಪು ಚಟ್ನಿ ಅಂತ ತಿಳ್ಕೊಂಡ್ರೆ ತಪ್ಪು. ಆ ಗುಟ್ಕಾ ಫ್ಲೇವರ್ದು ಬೀಳಿ ಅಂದ್ಬಿಟ್ಟು ಆ ಥರ ಮಾಡ್ತಾ ಇರ್ತಾರಂತೆ. ಟ್ರೈನಲ್ಲಿ ಜರ್ನಿ ಮಾಡಬೇಕಾದ್ರೆ ನನ್ನ ಕೈ ಮತ್ತು ಬಾಯಿ ಮತ್ತು ಹೊಟ್ಟೆ ಖಾಲಿ ಇರೋಕ್ಕೆ ಆಗೋದೇ ಇಲ್ಲ, ಏನಾದರೂ ಒಂದು ತಿಂತಾನೇ ಇರಬೇಕು ಅನ್ನೋ ನಿಮ್ಮ ಫ್ರೆಂಡಿಗೆ ಟ್ಯಾಗ್ ಮಾಡಿ ಕೇಳಿ, ಈ ತಂಬಾಕಿನ ಫ್ಲೇವರ್ನ ಸಮೋಸ ಬೇಕೇನೋ ಅಂತ ಹೇಳ್ಬಿಟ್ಟು. ನನಗೊಂದು ಅರ್ಥ ಆಗ್ತಿಲ್ಲ ಏನು ಅಂತ ಹೇಳಿದ್ರೆ, ನೀವು ಈ ಥರ ತಿನ್ನೋದಕ್ಕೆ ಇವ್ರು ಈ ಥರ ಮಾಡ್ತಾ ಇದ್ದಾರೋ ಅಥವಾ ಅವ್ರು ಆ ಥರ ಮಾಡ್ತಾ ಇರೋದಕ್ಕೆ ಅದನ್ನು ನೀವು ಇಷ್ಟಪಟ್ಟು ತಿಂತಾ ಇದ್ದಾರೋ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಇನ್ನು ಹೈಜೀನು ಕ್ವಾಲಿಟಿ ಅಂತ ಬಂದರೆ 0 ಕೊಡ್ಬೋದು, ನೆಗೆಟಿವ್ ಮೈನಸ್ ರೇಟಿಂಗ್ಸ್ ಇದಕ್ಕೆ ಕೊಡ್ಬೋದು, ಅಷ್ಟು ಗಲೀಜಾಗಿ ಮಾಡ್ತಾ ಇದ್ದಾರೆ. ನಾನು ಪ್ರತಿ ಸರಿ ಹೇಳ್ದಂಗೆ ಹೇಳ್ತೀನಿ, ಹೊರಗಡೆ ತಿನ್ನಬೇಕಾದ್ರೆ 10 ಸಲ ಯೋಚನೆ ಮಾಡಿ ಚೆನ್ನಾಗಿರೋ ಕ್ವಾಲಿಟಿ ತಿನ್ನಿ, ಹೈಜೀನ್ ಫುಡ್ನ ತಿನ್ನಿ, ಆರೋಗ್ಯ ಕಾಪಾಡ್ಕೊಳ್ಳಿ.